ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರೋದು. ಬೇಳೂರು ಗೋಪಾಲಕೃಷ್ಣ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. 5 ವರ್ಷ ಸಿಎಂ ಅದು ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳಿರೋದು ಅದೇನೆ. ಹೈಕಮಾಂಡ್ ಹೇಳಿದೆ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಇದು ಸತ್ಯ. ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆಯವರಿಗೆ ಅವಕಾಶ ಕೊಡಲು ಹೇಳ್ತೇನೆ, ಕೊಡುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ವಿಚಾರ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರೋದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬ್ರು ಹೇಳೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರೋದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬ್ರು ಹೇಳೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರೋದು. ಬೇಳೂರು ಗೋಪಾಲಕೃಷ್ಣ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. 5 ವರ್ಷ ಸಿಎಂ ಅದು ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳಿರೋದು ಅದೇನೆ. ಹೈಕಮಾಂಡ್ ಹೇಳಿದೆ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಇದು ಸತ್ಯ. ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆಯವರಿಗೆ ಅವಕಾಶ ಕೊಡಲು ಹೇಳ್ತೇನೆ, ಕೊಡುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ವಿಚಾರ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರೋದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬ್ರು ಹೇಳೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರೋದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬ್ರು ಹೇಳೋದು ಸತ್ಯ ಇದೆ. ಅದು
ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವ್ರದ್ದು ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರೋದು. ಬೇಳೂರು ಗೋಪಾಲಕೃಷ್ಣ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. 5 ವರ್ಷ CM ಅದು ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳಿರೋದು ಅದೇನೆ. ಹೈಕಮಾಂಡ್ ಹೇಳಿದೆ ನಾನೇ 5 ವರ್ಷ CM ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಇದು ಸತ್ಯ. ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆಯವರಿಗೆ ಅವಕಾಶ ಕೊಡಲು ಹೇಳ್ತೇನೆ, ಕೊಡುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ವಿಚಾರ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರುವುದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬರು ಹೇಳಿರೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವ್ರದ್ದು ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರುವುದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬರು ಹೇಳಿರೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವ್ರದ್ದು ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರೋದು. ಬೇಳೂರು ಗೋಪಾಲಕೃಷ್ಣ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. 5 ವರ್ಷ CM ಅದು ಸಿದ್ದರಾಮಯ್ಯ. ಹೈಕಮಾಂಡ್ ಹೇಳಿರೋದು ಅದೇನೆ. ಹೈಕಮಾಂಡ್ ಹೇಳಿದೆ ನಾನೇ 5 ವರ್ಷ CM ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಇದು ಸತ್ಯ. ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಸತ್ಯ ಇದೆ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇರೆಯವರಿಗೆ ಅವಕಾಶ ಕೊಡಲು ಹೇಳ್ತೇನೆ, ಕೊಡುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ವಿಚಾರ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರುವುದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ. ನಾನು CM ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬರು ಹೇಳಿರೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವ್ರದ್ದು ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ, ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ. ಪ್ರತಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದು ಯಾವುದೂ ಸಮ್ಮತವೇ ಇರುವುದಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ಅವರು ಏನು ಹೇಳ್ತಾರೆ ಅದನ್ನೇ ನಾವು ಪಾಲನೆ ಮಾಡೋದಂತ ನಾನು ಯಾವಾಗಲೂ ಹೇಳಿದ್ದೀನಿ.
ನಾನು ಸಿ ಎಂ ಆಗ್ಬೇಕಂದ್ರೆ ಆಗೋದಿಲ್ಲ, ನಾನು ಮಂತ್ರಿ ಆಗ್ಬೇಕಂದ್ರೆ ಆಗೋಕ್ಕಾಗಲ್ಲ. ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಅವು ಸಾಹೇಬರು ಹೇಳಿರೋದು ಸತ್ಯ ಇದೆ. ಅದು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅವರು ಮುಂದುವರಿಸಂದ್ರೆ ಮುಂದುವರಿತಾರೆ, ಬೇಡ ಅಂದರೆ ಅವ್ರದ್ದು ಅವರ ಏನು ಪಾತ್ರ ಇದೆ ಅದು ಮಾಡ್ತಾರೆ. ಅದು ಹಾಗೆ ಹೇಳಿದ್ದಾರೆ, ಸಹಜವಾಗಿ ಹೇಳಿದ್ದಾರೆ. ನಾವು ಹೇಳಿದ್ದು ಅದೇನೆ. ಅದು ಗೊತ್ತಿಲ್ಲ. ಅದು ಒಪ್ಪಂದಗಳ ವಿಚಾರನ ನಮಗೆ ಗೊತ್ತಿಲ್ಲ. ನಾವೊಬ್ಬ MLA ಆಗಿ ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನನಗೆ ಗೊತ್ತಿರೋದಿಲ್ಲ. ಅದು ಒಪ್ಪಂದಗಳು ನಮ್ಗೆ ಗೊತ್ತಿಲ್ಲ. ಬಟ್ ಸಹಜವಾಗಿ ಏನಾದರೂ ತೀರ್ಮಾನ ಮಾಡೋದಿದ್ರೆ ಅದು ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಸಮಸ್ಯೆ ಬರಲ್ಲ ಅನಿಸ್ತದೆ ನನಗೆ.